ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ನ ವೇದಯಜ್ಞಾಧ್ಯಯನೈರ್ನ ದಾನೈಃ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಕುರುವೀರ, ವೇದಾಧ್ಯಯನಗಳಿಂದ, ಯಜ್ಞಯಾಗಾದಿಗಳಿಂದ, ಉಗ್ರ ತಪಸ್ಸಿನಿಂದ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಭಗವಂತನನ್ನು ತಿಳಿಯಲು ಮಾರ್ಗಗಳು ಹಲವು. ಭಗವಂತನನ್ನು ಕಾಣಲು ಸಾಕಷ್ಟು ಪ್ರಯತ್ನ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಕೆಲವರು ವೇದಗಳನ್ನು ಓದಿ ಭಗವಂತನನ್ನು ಅರಿಯಲು ಪ್ರಯತ್ನಿಸಿದರೆ, ಕೆಲವರು ಅಗ್ನಿಯ ಮೂಲಕ ಹವಿಸ್ಸನ್ನು ಭಗವಂತನಿಗೆ ಅರ್ಪಿಸಿ ತೃಪ್ತಿಗೊಳಿಸಿ ಆತನ ಕೃಪೆಗೆ ಪಾತ್ರರಾಗುತ್ತಾರೆ. ತಾಪತ್ರಯಗಳನ್ನು ನಿವಾರಿಸಿಕೊಳ್ಳುವುದರ ಮೂಲಕ ಸಹ ಭಗವಂತನನ್ನು ಕಾಣಲು ಪ್ರಯತ್ನ ಮಾಡುತ್ತಾರೆ. ಇವರೆಲ್ಲರಿಗೂ ಭಗವಂತ ಜ್ಞಾನದ ಮೂಲಕ ಅಥವಾ ಅವರ ಇಷ್ಟಾರ್ಥಗಳನ್ನು ಪೂರೈಸುವ ಮೂಲಕ ತನ್ನ ಇರುವಿಕೆಯನ್ನು ತೋರಿಸಬಹುದು. ಇವರಾರಿಗೂ ಅರ್ಜುನನಿಗೆ ಕರುಣಿಸಿದ ವಿಶ್ವರೂಪ ದರ್ಶನ ದೊರೆಯುವುದಿಲ್ಲ. ಭಗವಂತ ಅರ್ಜುನನಿಗೆ ಹಾಗೆ ಹೇಳಿದರೂ ಸಹ ಆತ ಕೃಪಾಳು. ಕೇವಲ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿಸುವುದೇ ಆತನ ಉದ್ದೇಶವಾಗಿದ್ದರೆ ಆತ ಅರ್ಜುನನೊಬ್ಬನನ್ನೇ ಕರೆದು ಇತರಾರಿಗೂ ಕಾಣದಂತೆ ತೋರಿಸಬಹುದಿತ್ತು. ಕುರುಕ್ಷೇತ್ರದ ಎಲ್ಲಾ ಘಟನೆಗಳನ್ನು ಸಂಜಯ ಧೃತರಾಷ್ಟ್ರನಿಗೆ ವರದಿ ಮಾಡುತ್ತಿರುವುದು ಶ್ರೀಕೃಷ್ಣನಿಗೆ ತಿಳಿದಿದೆ. ಯಾರೆಲ್ಲ ಭಗವಂತನಲ್ಲಿ ವಿಶ್ವಾಸವಿಟ್ಟು ಅರ್ಜುನ ಹಾಗೂ ಭಗವಂತನ ಸಂವಾದವನ್ನು ಯಥಾವತ್ತಾಗಿ ಸ್ವೀಕರಿಸಿ ಮನಸ್ಸಿನಲ್ಲಿ ಇದರ ಚಿತ್ರಣವನ್ನು ಕಲ್ಪಿಸಿಕೊಳ್ಳುತ್ತಾರೋ ಅವರೆಲ್ಲರಿಗೂ ಈ ವಿಶ್ವರೂಪ ದರ್ಶನ ಆಗುವುದು ಖಚಿತ. ಹರಿ ಓಂ ತತ್ಸತ್.